ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಹಯವದನ ಡ್ರಾಮಾ ಬೈ ಗಿರೀಶ್ ಕಾರ್ನಾಡ್ ಈ ಒಂದು ನಾಟಕದ ಕನ್ನಡದ ಸಾರಾಂಶವನ್ನು ಕಲಿಯೋಣ. ಹಾಗೆ ಈ ನಾಟಕದಲ್ಲಿ ಬರತಕ್ಕಂಥ ಪಾತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಗಿರೀಶ್ ಕಾರ್ನಾಡ್ರವರ ಈ ಹಯವದನ ನಾಟಕದ ಮುಖ್ಯ ಪಾತ್ರಗಳು ಅಂದಾಗ ಪದ್ಮಿನಿ, ದೇವದತ್ತ ಮತ್ತು ಕಪಿಲ. ಇಲ್ಲಿ ಪದ್ಮಿನಿ, ದೇವದತ್ತ ಮತ್ತು ಕಪಿಲ ಇಬ್ಬರು ವ್ಯಕ್ತಿಗಳನ್ನು ಪ್ರೀತಿ ಮಾಡ್ತಕ್ಕಂಥ ಪಾತ್ರ ಆಗುತ್ತೆ. ದೇವದತ್ತ ಅಂದಾಗ ಈತ ಒಬ್ಬ ಸುಂದರ ಯುವಕ, ಬುದ್ಧಿವಂತ, ವಿದ್ವಾಂಸ. ಕಪಿಲ ಉತ್ತಮ ದೇಹವನ್ನು ಹೊಂದಿರತಕ್ಕಂಥ ಒಬ್ಬ ಬಲಶಾಲಿ ವ್ಯಕ್ತಿಯಾಗಿರ್ತಾನೆ, ಆದರೆ ಈತನಿಗೆ ಬುದ್ಧಿವಂತಿಕೆಯನ್ನು ಹೊಂದಿರೋದಿಲ್ಲ. ಈ ಮೂವರ ಮಧ್ಯೆ ನಡೀತಕ್ಕಂತಹ ಒಂದು ತ್ರಿಕೋನ ಪ್ರೇಮವೇ ಈ ಒಂದು ಹಯವದನ ನಾಟಕದ ಮುಖ್ಯ ಕಥಾವಸ್ತು ಆಗಿರುತ್ತೆ. ದೇವದತ್ತ ಕಪಿಲನ ಹಾಗೆ ದೈಹಿಕ ಶಕ್ತಿಯನ್ನು ಹೊಂದಿರೋದಿಲ್ಲ, ಹಾಗೆ ಕಪಿಲನು ದೇವದತ್ತನ ಹಾಗೆ ಬುದ್ಧಿಶಕ್ತಿಯನ್ನು ಹೊಂದಿರೋದಿಲ್ಲ. ಪದ್ಮಿನಿ ಅವರ ಒಬ್ಬರ ಬುದ್ಧಿವಂತಿಕೆಯನ್ನು, ಇನ್ನೊಬ್ಬರ ದೈಹಿಕ ಶಕ್ತಿಯನ್ನು ಇಬ್ಬರನ್ನೂ ಸಹ ಪ್ರೀತಿ ಮಾಡ್ತಕ್ಕಂತಹ, ಪ್ರೇಮಿಸುವಂತಹ ಒಂದು ಕಥೆಯಾಗಿರುತ್ತೆ. ಇಲ್ಲಿ ಹಯವದನ ನಾಟಕದ ಈ ಪಾತ್ರಗಳ ಬಗ್ಗೆ ಮೊದಲು ನಾವು ನೋಡೋಣ. ಈ ಪಾತ್ರಗಳಲ್ಲಿ ಮೊದಲಿಗೆ ದೇವದತ್ತ ಪ್ರಮುಖ ಪಾತ್ರದಲ್ಲಿದ್ದಾನೆ. ಆತ ತುಂಬ ಬುದ್ಧಿವಂತನಾಗಿರ್ತಾನೆ. ದೇವದತ್ತನ ತನ್ನ ಆಪ್ತ ಮಿತ್ರನಾಗಿರ್ತಕ್ಕಂತಹ ಕಪಿಲನ ಸಹಾಯದಿಂದ ಪದ್ಮಿನಿಯನ್ನು ಮದುವೆಯಾಗ್ತಾನೆ. ದೇವದತ್ತ ಸುಂದರ, ಬುದ್ಧಿವಂತ, ಆದರೆ ಆತ ಆಕರ್ಷಕವಾದಂತಹ ದೇಹವನ್ನು ಹೊಂದಿರೋದಿಲ್ಲ. ಇದು ಯಾವುದೇ ಮಾನವ ಸಂಪೂರ್ಣವಾಗಿ ಇರೋದಿಲ್ಲ ಅನ್ನೋದನ್ನು ತಿಳಿಸುತ್ತೆ. ಈ ನಾಟಕವು ಪ್ರಾರಂಭವಾಗುವಂತಹ ಈ ಒಂದು ಪರಿಕಲ್ಪನೆ ಅಂತಕ್ಕಂಥದ್ದು ಇಲ್ಲಿಂದ ಪ್ರಾರಂಭವಾಗುತ್ತೆ. ಅಂದರೆ ದೇವದತ್ತ ಬುದ್ಧಿವಂತ, ಆದರೆ ಆತ ಒಂದು ರೀತಿ ದೈಹಿಕತೆ ಚೆನ್ನಾಗಿರೋದಿಲ್ಲ, ಮತ್ತು ಎಲ್ಲ ಮಾನವರು ಪರಿಪೂರ್ಣರಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ಕಪಿಲ ಅಂತ ಬಂದಾಗ ಈತ ದೇವದತ್ತನ ಆಪ್ತ ಸ್ನೇಹಿತನಾಗಿರ್ತಾನೆ. ಈತ ಬಲಶಾಲಿ ಮತ್ತು ಉತ್ತಮವಾದಂತಹ ದೇಹವನ್ನು ಹೊಂದಿರ್ತಾನೆ, ಆದರೆ ಬುದ್ಧಿವಂತಿಕೆಯನ್ನು ಹೊಂದಿರೋದಿಲ್ಲ. ಪದ್ಮಿನಿಯ ಮೇಲಿನ ಅವನ ಪ್ರೀತಿ ಮತ್ತು ಆತನ ಒಂದು ಕಾಮಪ್ರೇಮವು ಈ ಒಂದು ಟ್ರಯಾಂಗಲ್ ಸ್ಟೋರಿಯನ್ನು, ಲವ್ ಸ್ಟೋರಿಯನ್ನು ಉಂಟು ಮಾಡುತ್ತೆ. ಇಲ್ಲಿ ಆಶ್ಚರ್ಯಕರವಾಗಿ ಪದ್ಮಿನಿ ತಾನು ದೇವದತ್ತನ ಮದುವೆಯಾದ ನಂತರವೂ ಸಹ ಕಪಿಲನನ್ನು ಪ್ರೀತಿ ಮಾಡ್ತಾಳೆ. ವಾಸ್ತವವಾಗಿ ಕಪಿಲ ಬಲವಾದ ದೇಹವನ್ನು ಪದ್ಮಿನಿ ಪ್ರೀತಿ ಮಾಡ್ತಾಳೆ. ಇಲ್ಲಿ ಕೆಲವು ಸಮಯದವರೆಗೂ ದೇವದತ್ತನೊಂದಿಗೆ ಆಕೆ ಏನು ಮಾಡ್ತಾಳೆ, ತನ್ನ ಬದುಕನ್ನು ಮುಂದುವರಿಸ್ತಾ ಹೋಗ್ತಾಳೆ. ಇಲ್ಲಿ ಪದ್ಮಿನಿ ಅಂತ ಬಂದಾಗ ಈಕೆ ಅತಿ ಮುಖ್ಯವಾದ ಪಾತ್ರ. ದೇವದತ್ತ ಮತ್ತು ಕಪಿಲ ಇಬ್ಬರ ಕಡೆಗೂ ಆಕರ್ಷಿತಳಾಗ್ತಾಳೆ, ಮತ್ತು ಈ ಇಬ್ಬರು ಪುರುಷರು ಅವಳನ್ನು ಪ್ರೀತಿ ಮಾಡ್ತಾಳೆ. ಅವಳು ದೇವದತ್ತನ ಬುದ್ಧಿವಂತಿಕೆಯನ್ನು ಮತ್ತು ಕಪಿಲನ ಉತ್ತಮ ದೇಹವನ್ನು ಪ್ರೀತಿ ಮಾಡ್ತಾಳೆ. ಈ ಇಬ್ಬರು ಪುರುಷರು ಅವಳ ಸುಂದರ ನೋಟವನ್ನು ಪ್ರೀತಿಸ್ತಾರೆ. ಈ ಪ್ರೇಮ, ಒಂದು ತ್ರಿಕೋನ ಪ್ರೇಮ ದುರದೃಷ್ಟಕರ ಘಟನೆಗಳಿಗೆ ತೆಗೆದುಕೊಂಡೋಗುತ್ತೆ. ಆ ನಾಟಕದ ದುರಂತ ಅಂತ್ಯಕ್ಕೆ ಕಾರಣ ಆಗುತ್ತೆ. ಇನ್ನು ಈ ಒಂದು ನಾಟಕದ ಹಯವದನ ಅಂತಕ್ಕಂಥದ್ದು ಒಂದು ಕೇಂದ್ರ ಪಾತ್ರವಾಗಿರುತ್ತೆ. ಇದು ಒಂದು ಪೌರಾಣಿಕ ವ್ಯಕ್ತಿ. ಅಂದರೆ ಹಯವದನ ಅಂದರೆ ಕುದುರೆಯ ತಲೆ ಮತ್ತು ಮಾನವನ ದೇಹವನ್ನು ಹೊಂದಿರತಕ್ಕಂತಹ ಕುದುರೆಯ ಮನುಷ್ಯ ಆಗಿರ್ತಾನೆ. ಈ ನಾಟಕದ ಮುಖ್ಯ ವಿಷಯವನ್ನು ಇದು ಸೂಚಿಸ್ತಾ ಇರುತ್ತೆ. ಇಲ್ಲಿ ಆತ ಕುದುರೆಯ ದೇಹ ಮತ್ತು ಮಾನವನ ತಲೆಯನ್ನು ಹೊಂದಿರತಕ್ಕಂಥ ಈ ಹಯವದನ ತಾನು ಸಂಪೂರ್ಣವಾಗಿ ಮಾನವನಾಗಲು ಬಯಸ್ತಾನೆ. ಆ ರೀತಿಯಾಗಿ ಅದೊಂದು ಹಾಸ್ಯಾಸ್ಪದವಾಗಿ ಕೊನೆಗೊಳ್ತಕ್ಕಂತಹ ಈ ಒಂದು ನಾಟಕವಾಗಿರುತ್ತೆ. ಈ ಒಂದು ನಾಟಕದ ಒಂದು ಸಂಪೂರ್ಣ ಈಗ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಈ ನಾಟಕ ಮೊದಲನೇದಾಗಿ ಪ್ರಾರಂಭ ಆಗ್ತಕ್ಕಂಥದ್ದು ಈ ನಾಟಕದ ಒಬ್ಬ ಸೂತ್ರಧಾರಿಯಾಗಿರ್ತಕ್ಕಂತಹವನು ಭಾಗವತನು ಗಣೇಶನಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಈ ನಾಟಕ ಪ್ರಾರಂಭವಾಗುತ್ತೆ. ಇಲ್ಲಿ ಮುಂಬರುವಂತಹ ಈ ನಾಟಕ ಪ್ರದರ್ಶನಕ್ಕೆ ಆಶೀರ್ವಾದವನ್ನು ಕೋರ್ತಾನೆ. ಈ ನಾಟಕವು ಧರ್ಮಪುರದಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಳ್ತಾನೆ. ಇಲ್ಲಿ ಒಬ್ಬೊಬ್ಬರಾಗಿ ನಿರೂಪಕನು ಆ ಕೇಂದ್ರ ಪಾತ್ರಗಳನ್ನು ಪರಿಚಯಿಸ್ತಾ ಹೋಗ್ತಾ ಇರ್ತಾನೆ. ಇಲ್ಲಿ ಬ್ರಾಹ್ಮಣ ಕುಟುಂಬದಿಂದ ಬಂದಿರತಕ್ಕಂತಹ ದೇವದತ್ತ ಮತ್ತು ದೈಹಿಕ ಶಕ್ತಿಗೆ ಹೆಸರಾಗಿರ್ತಕ್ಕಂತಹ ಕಬ್ಬಿಣದ ಕೆಲಸಗಾರನ ಮಗ ಕಪಿಲ ಇಬ್ಬರು ಸಹ ಒಂದು ಆಪ್ತ ಸ್ನೇಹಿತರಾಗಿರ್ತಾರೆ. ಈ ರೀತಿ ನಾಟಕವನ್ನು ಸಿದ್ಧಪಡಿಸ್ತಾ ಇರಬೇಕಾದ್ರೆ ಆ ಪರದೆಯ ಹಿಂದುಗಡೆಯಿಂದ ಒಂದು ರೀತಿ ಕಿರುಚಾಟವು ಕೇಳಿಬರುತ್ತೆ. ಆಗ ಒಬ್ಬ ನಟ ಓಡಿ ಬಂದು ಆ ಒಂದು ಸ್ಟೇಜ್ನ ಮೇಲೆ ಹೇಳ್ತಾನೆ, ದಾರಿಯಲ್ಲಿ ತಾನು ಒಂದು ವಿಚಿತ್ರ ಪ್ರಾಣಿಯನ್ನು ನೋಡಿದ್ದೇನೆ ಅಂತ ತಿಳಿಸ್ತಾನೆ. ಆ ನಟನು ಆ ಪ್ರಾಣಿಯ ಬಗ್ಗೆ ವಿವರಿಸ್ತಾನೆ. ಅದು ರಂಗಭೂಮಿ ಕಡೆಗೆ ಬರ್ತಾ ಇದೆ. ಆ ಪ್ರಾಣಿ ಹಯವದನ, ಮಾನವನ ದೇಹ ಮತ್ತು ಕುದುರೆಯನ್ನು
ತಲೆಯನ್ನು ಹೊಂದಿರತಕ್ಕಂಥ ಜೀವಿ ಅಂತ ಹೇಳ್ತಾನೆ. ಆಗ ಆ ಒಬ್ಬ ಆ್ಯಂಕರ್ ಅಥವಾ ಏನು ನಿರೂಪಕ ಇರ್ತಾನೆ, ಇದು ತಮಾಷೆ ಅಂತ ಅಂದ್ಕೋತಾನೆ. ಕುದುರೆಯ ತಲೆಯನ್ನು ತೆಗೆಯಲು ಪ್ರಯತ್ನಿಸ್ತಾನೆ, ಆದರೆ ಅದು ನಿಜ ಎಂದು ಅರ್ಥಕೊಳ್ತಾನೆ. ನಿರೂಪಕನ ಒಂದು ಕೋರಿಕೆ ಮೇರೆಗೆ ಹಯವದನ ತನ್ನ ಕಥೆಯನ್ನು ಇಲ್ಲಿ ಆ ನಾಟಕದ ರಂಗಸ್ಥಳದ ಮೇಲೆ, ಆ ಸ್ಟೇಜ್ನ ಮೇಲೆ ಹೇಳೋದಕ್ಕೆ ಪ್ರಾರಂಭಿಸ್ತಾನೆ. ಇಲ್ಲಿ ಹಯವದನ ಕರ್ನಾಟಕದ ಪ್ರಸಿದ್ಧ ರಾಜನ ಮಗಳು, ಅಂದರೆ ಆ ಹಯವದನ ತಾಯಿ ಕರ್ನಾಟಕದ ಒಬ್ಬ ಪ್ರಸಿದ್ಧ ರಾಜನ ಮಗಳಾಗಿರ್ತಾಳೆ. ಆ ಸ್ವಯಂವರವನ್ನು ಆಯೋಜಿಸಲಾಗುತ್ತೆ ಆಕೆಯ ಒಂದು ಮದುವೆಗಾಗಿ. ಅಲ್ಲಿ ವಿವಿಧ ರಾಜ್ಯಗಳ ಅರ್ಹ ರಾಜಕುಮಾರರು ಬಂದಿರ್ತಾರೆ. ಆ ರಾಜಕುಮಾರಿಯನ್ನು ಗೆಲ್ಲಲು ಎಲ್ಲರೂ ಬಯಸ್ತಾ ಇರ್ತಾರೆ. ಕೊನೆಯ ರಾಜ ಏನು ಮಾಡ್ತಾನೆ, ಒಂದು ಕುದುರೆಯೊಂದಿಗೆ ಬರ್ತಾನೆ. ಇದರಿಂದ ರಾಜಕುಮಾರಿ ಆ ಕುದುರೆಯನ್ನು ನೋಡಿ ಮೂರ್ಛೆ ಹೋಗ್ಬಿಡ್ತಾಳೆ. ಮತ್ತೆ ಅವಳಿಗೆ ಪ್ರಜ್ಞೆ ಮರಳಿ ಪಡೆದಾಗ ಆ ರಾಜಕುಮಾರನಲ್ಲ, ಆಕೆ ಒಂದು ಕುದುರೆಯನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಒಪ್ಕೊಳ್ತಾಳೆ. ಅವಳು ಇಷ್ಟಪಟ್ಟು ಆ ಕುದುರೆಯನ್ನು ಮದುವೆ ಆಗ್ತಾಳೆ. 15 ವರ್ಷಗಳ ಒಂದು ವೈವಾಹಿಕ ಜೀವನವನ್ನು ನಡೆಸ್ತಾಳೆ. ಆ ಕುದುರೆಯು ತಾನು ಶಾಪಗ್ರಸ್ತನಾಗಿ ಕುದುರೆಯಾಗಿ ಮಾರ್ಪಟ್ಟಿದ್ದಂತಹ ಒಂದು ಗಂಧರ್ವ ಅಂತಕ್ಕಂಥದ್ದನ್ನು ತಿಳಿಸ್ತಾನೆ. ಈ ಶಾಪದಿಂದ ಮುಕ್ತನಾಗಿ ಅವನು ರಾಜಕುಮಾರಿಯನ್ನು ತನ್ನ ಸಂಗಾತಿಯಾಗಿ ಸೇರಿಕೊಳ್ಳಲು ಕೇಳ್ತಾನೆ. ಆದರೆ ಅವಳು ಅವನನ್ನು ಕುದುರೆ ರೂಪದಲ್ಲಿ ಮಾತ್ರ ಪ್ರೀತಿಸಲು ಒತ್ತಾಯಿಸ್ತಾಳೆ. ಕೋಪಗೊಂಡ ಗಂಧರ್ವ ಅವಳನ್ನು ಕುದುರೆಯನ್ನಾಗಿ ಪರಿವರ್ತಿಸ್ತಾನೆ. ಮತ್ತು ಅವಳು ಸಂತೋಷದಿಂದ ಓಡಿ ಹೋಗ್ತಾಳೆ. ಹಯವದನ ಈಗ ಅಸಹಾಯಕ ಸ್ಥಿತಿಯಲ್ಲಿದ್ದಾನೆ. ಆ ಭಾಗವತ ನಿರೂಪಕ ಅವನ ಕಥೆಯಿಂದ ತೀವ್ರವಾಗಿ ಒಂದು ರೀತಿ ಕನ್ಫ್ಯೂಸ್ ಆಗ್ತಾನೆ. ಹಯವದನಿಗೆ ದೇವಿ ಕಾಳಿಯ ಸಹಾಯವನ್ನು ಪಡೆಯಲು ಅವನಿಗೆ ಸಜೆಷನನ್ನು ಹೇಳ್ತಾನೆ. ಅವಳು ಅವನನ್ನು ಕಾಳಿಕಾದೇವಿ ಈ ಒಂದು ಹಯವದನನ್ನು ತನ್ನ ಸ್ಥಿತಿಯಿಂದ ಮುಕ್ತಗೊಳಿಸ್ಬೋದು ಅಂತ ಹೇಳ್ತಾನೆ. ನಂತರ ಕತೆ ದೇವದತ್ತ ಮತ್ತು ಕಪಿಲನ ಕಡೆಗೆ ಬರುತ್ತೆ. ಈ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್, ಆಪ್ತ ಸ್ನೇಹಿತರ ಆಗಿ ಮುಂದುವರಿತಾ ಇರ್ತಾರೆ. ದೇವದತ್ತ ತಾನು ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡ್ತಾನೆ, ಪದ್ಮಿನಿ. ಆ ದೇವದತ್ತ ತಾನು ಪ್ರೀತಿಸುವ ಮಹಿಳೆಯೊಂದಿಗೆ ಮಾತನಾಡಲು ಕಪಿಲನನ್ನು ಸಹಾಯ ಕೇಳ್ತಾನೆ. ಆ ಕಪಿಲನಿಗೆ ಹೇಳಿ ಆ ಹುಡುಗಿಯ ಒಂದು ವಿವರವನ್ನು ತಿಳ್ಕೊಬ, ತನ್ನ ಮನಸ್ಸಲ್ಲಿರ್ತಕ್ಕಂಥ ಮಾತನ್ನು ಅವಳಿಗೆ ತಿಳಿಸು ಅಂತ ಹೇಳ್ತಾನೆ. ಕಪಿಲ ಏನು ಮಾಡ್ತಾನೆ, ಪದ್ಮಿನಿಯನ್ನು ಹುಡ್ಕೊಂಡು ಹೋಗ್ತಾನೆ. ಅವಳ ಮನೆಯಲ್ಲಿ ಆಕೆಯನ್ನು ನೋಡ್ತಾನೆ. ಮತ್ತು ಅವಳನ್ನು ನೋಡಿದ ತಕ್ಷಣ ಕಪಿಲ ಕೂಡ ಅವಳನ್ನು ಪ್ರೀತಿ ಮಾಡ್ತಾನೆ. ಆದಾಗೂ ಅವನು ಏನು ಮಾಡ್ತಾನೆ, ಆ ಪದ್ಮಿನಿ ದೇವದತ್ತನ ಒಂದು ಬುದ್ಧಿವಂತಿಕೆ ಪ್ರೀತಿಸ್ತಾ ಇದ್ದಾಳೆ. ಅವನಿಗೆ ದೇಹ ಇಲ್ಲ, ಖಂಡಿತವಾಗಲೂ ನನ್ನ ದೇಹ ಚೆನ್ನಾಗಿದೆ, ನನ್ನನ್ನು ಪ್ರೀತಿ ಮಾಡ್ತಾಳೆ ಅಂತ ಅವನಿಗೆ ಗೊತ್ತಿರುತ್ತೆ. ಆದರೂ ಅವನು ಏನು ಮಾಡ್ತಾನೆ, ಪದ್ಮಿನಿಗೆ ದೇವದತ್ತನ ಪ್ರೇಮದ ಬಗ್ಗೆ ತಿಳಿಸ್ತಾನೆ. ದೇವದತ್ತ ಮತ್ತು ಪದ್ಮಿನಿ ಇಬ್ಬರು ಮದುವೆ ಆಗ್ತಾರೆ. ಕೆಲವು ತಿಂಗಳುಗಳ ನಂತರ ದೇವದತ್ತ ಪದ್ಮಿನಿ ಅವರು ಉಜ್ಜಯಿನಿಗೆ ಒಂದು ಪ್ರಯಾಣ ಹೋಗೋದಕ್ಕೆ ಹೋಗ್ತಾರೆ. ಆಗ ಕಪಿಲನು ಕೂಡ ಅವರೊಂದಿಗೆ ಪ್ರಯಾಣವನ್ನು ಮಾಡ್ತಾನೆ. ಆ ಪ್ರಯಾಣದ ಸಮಯದಲ್ಲಿ ಪದ್ಮಿನಿ ಏನು ಮಾಡ್ತಾಳೆ, ಆ ಕಪಿಲನ ಒಂದು ಉತ್ತಮವಾದ ದೇಹವನ್ನು ಮೆಚ್ಚುತ್ತಾಳೆ. ಒಂದು ದೇವಸ್ಥಾನದಲ್ಲಿ ದೇವದತ್ತ ಪದ್ಮಿನಿಗೆ ತನ್ನ ಪ್ರೀತಿಗಾಗಿ ತನ್ನ ತಲೆ ಮತ್ತು ತೋಳನ್ನು ತ್ಯಾಗ ಮಾಡುವ ತನ್ನ ಒಂದು ಭರವಸೆಯನ್ನು ಹೇಳ್ತಾನೆ. ಅವನು ಅವರನ್ನು ಅಲ್ಲೆಯೇ ಬಿಟ್ಟು ತನ್ನ ತಲೆಯನ್ನು ಕತ್ತರಿಸಿಕೊಳ್ತಾನೆ. ದೇವದತ್ತನು ಈ ಕಾರ್ಯವನ್ನು ಕಂಡು ಕಪಿಲ ಕೂಡ ತನ್ನ ಸ್ನೇಹಿತ ಆತ್ಮಹತ್ಯೆಗೆ ನಾನು ಕೂಡ ಹೊಣೆಯಾಗಿದ್ದೇನೆ ಅಂತ ಭಾವಿಸಿ ಅವನು ಕೂಡ ಏನು ಮಾಡ್ತಾನೆ, ಅದೇ ಒಂದು ದೇವಸ್ಥಾನದಲ್ಲಿ ಅವನು ಕೂಡ ತನ್ನ ತಲೆಯನ್ನು ಕತ್ತರಿಸ್ಕೊಳ್ತಾನೆ. ಆಗ ಪದ್ಮಿನಿ ಅಲ್ಲಿಗೆ ಬರ್ತಾಳೆ. ಅವರಿಬ್ಬರು ತಲೆಯಿಲ್ಲದೆ ಮರಗಿರೋದನ್ನ ನೋಡಿ ತುಂಬ ದುಃಖಿತಳಾಗ್ತಾಳೆ. ಅವಳು ತನ್ನ ಜೀವನವನ್ನು ಕೂಡ ತ್ಯಾಗ ಮಾಡಬೇಕು, ನಾನು ಕೂಡ ಸತ್ತೋಗಬೇಕು ಅಂತ ನಿರ್ಧರಿಸ್ತಾಳೆ. ಅವಳು ಹಾಗೆ ಮಾಡೋದಕ್ಕೆ ಮುಂದಾದಾಗ ದೇವಿ ಕಾಳಿಕಾ ಪ್ರತ್ಯಕ್ಷರಾಗ್ತಾಳೆ. ಹೇಳ್ತಾಳೆ, ಅವರ ತಲೆಗಳನ್ನು ನೀನು ಪುನಃ ಅವರವರ ದೇಹಕ್ಕೆ ಇಡು, ನಾನು ಅವರನ್ನು ಮತ್ತೆ ಬದುಕಿಸ್ತೇನೆ ಅಂತ ಕಾಳಿ ಹೇಳ್ತಾಳೆ. ಪದ್ಮಿನಿ ಅವರ ತಲೆಗಳನ್ನು ಅವರದೇ ದೇಹಗಳಿಗೆ ಸರಿಯಾಗಿ ಜೋಡಿಸಿ ನಂತರ ಚಾಕುವನ್ನು ಅವರ ಕುತ್ತಿಗೆ ಒತ್ತಿ ಅವರನ್ನು ಜೀವ ಕೊಡೋದಕ್ಕೆ ಒಂದು ಸಲಹೆ ಕೇಳ್ತಾಳೆ. ಆದರೆ ಆ ರೀತಿ ಮಾಡಬೇಕಾದ್ರೆ ಪದ್ಮಿನಿ ಅವಸರದಲ್ಲಿ ಏನು ಮಾಡ್ತಾರೆ, ಅವರ ತಲೆಗಳನ್ನು ಬದಲಾಯಿಸಿಬಿಟ್ಟಿರ್ತಾಳೆ. ಅಂದರೆ ದೇವದತ್ತನ ಒಂದು ದೇಹಕ್ಕೆ ಕಪಿಲನ ತಲೆ, ಕಪಿಲನ ದೇಹಕ್ಕೆ ಒಂದು ದೇವದತ್ತನ ತಲೆಯನ್ನು ಜೋಡಿಸಿ ಆ ಚಾಕುವನ್ನು ಅವರ ಕತ್ತಿನ ಬಳಿ ಇಟ್ಟಾಗ ಕಾಳಿಕಾದೇವಿ ಅವರಿಗೆ ಜೀವವನ್ನು ಕೊಟ್ಬಿಡ್ತಾಳೆ. ನಂತರ ಒಂದು ಆ್ಯಕ್ಟ್ನಲ್ಲಿ ಅವರು ಮನೆಗೆ ಹಿಂತಿರುಗ್ತಾರೆ. ಇಬ್ಬರು ಪುರುಷರು ಪದ್ಮಿನಿ ಯಾರಿಗೆ ಸೇರಿದ್ದಾಳೆ ಅಂತ ಇಬ್ಬರು ವಾದಿಸ್ತಾ ಇರ್ತಾರೆ. ಕಪಿಲನ ತಲೆ ತನ್ನ ದೇಹವು ಪದ್ಮಿನಿಯ ಮಗುವಿಗೆ ತಂದೆಯಾಗಿದೆ ಅಂತ ಹೇಳುತ್ತೆ. ಕಪಿಲನ ಒಂದು ತಲೆ ಇರ್ತಕ್ಕಂತಹ ದೇಹ ಅಂದರೆ ದೇವದತ್ತನ ದೇಹ ನಾನು ಪದ್ಮಿನಿಯ ಮಗುವಿಗೆ ತಂದೆಯಾಗಿದ್ದೇನೆ ಅಂತ ಹೇಳ್ತಾನೆ. ಮತ್ತು ದೇವದತ್ತನ ತಲೆ ಮತ್ತು ಕಪಿಲನ ದೇಹ ಇರ್ತಕ್ಕಂಥದ್ದು ಅದಕ್ಕೆ
ಹೊಣೆ ಅಂತ ವಾದಿಸ್ತಾ ಇರ್ತಾರೆ. ಇಲ್ಲಿ ಪದ್ಮಿನಿ ದೇವದತ್ತನ ತಲೆಯನ್ನು ಆರಿಸ್ಕೋತಾಳೆ. ಏಕೆಂದರೆ ದೇವದತ್ತನ ತಲೆ ಬುದ್ಧಿವಂತಿಕೆಗೆ ಇದ್ದರೆ ಅವನ ದೇಹ ಬಂದು ಕಪಿಲನ ದೇಹ ಅದು ತುಂಬ ದೃಢವಾಗಿರುತ್ತೆ. ದೇವದತ್ತ ಅವರ ಮುಂಬರುವ ಮಗುವಿಗೆ ಉಜ್ಜಯಿನಿಯಿಂದ 2 ಗೊಂಬೆಗಳನ್ನು ಖರೀದಿಸಿ ತರ್ತಾನೆ. ನಂತರ ಪದ್ಮಿನಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಗೊಂಬೆಗಳು ಒಂದು ರೀತಿಯಲ್ಲಿ ಗಮನಾರ್ಹವಾದಂಥ ಪಾತ್ರವನ್ನು ವಹಿಸ್ತವೆ. ಏಕೆಂದರೆ ಅವು ಪದ್ಮಿನಿಯ ಕಪಿಲಿನ ಬಗ್ಗೆ ಇರುವ ಕನಸುಗಳನ್ನು ದೇವದತ್ತನಿಗೆ ಬಹಿರಂಗಪಡಿಸ್ತವೆ. ಪದ್ಮಿನಿ ಇನ್ನೂ ಕಪಿಲನ ದೇಹವನ್ನು ಬಯಸ್ತಾ ಇರ್ತಾಳೆ. ಈಗ ದೇವದತ್ತನ ತಲೆಯನ್ನು ಹೊಂದಿರತಕ್ಕಂಥ ಕಪಿಲನ ದೇಹವನ್ನು ಬಯಸ್ತಾ ಇರ್ತಾಳೆ. ಕಪಿಲನ ದೇಹವು ಒಂದು ಕಾಲಾನಂತರದಲ್ಲಿ ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಳ್ತಾ ಹೋಗುತ್ತೆ. ಆದರೆ ದೇವದತ್ತನ ದೇಹವು ಕಪಿಲನ ಹಿಂದಿನ ಒಂದು ಸ್ನಾಯುವಿನ ಗುಣಲಕ್ಷಣಗಳನ್ನು ಪಡಿತಾ ಇರುತ್ತೆ. ಪದ್ಮಿನಿ ಕಪಿಲನನ್ನು ಹತ್ತಿರದ ಕಾಡಿನಲ್ಲಿ ನೋಡ್ತಾಳೆ. ಮತ್ತು ತನ್ನ ಮಗ ಕೂಡ ಅವನಿಗೆ ಸೇರಿದ್ದಾನೆ ಅಂತ ಹೇಳ್ತಾಳೆ. ಅವಳು ಕಪಿಲನೊಂದಿಗೆ ಉಳಿಯಲು ನಿರ್ಧರಿಸ್ತಾಳೆ. ದೇವದತ್ತ ಅವರನ್ನು ಕಾಡಿನಲ್ಲಿ ಹುಡುಕಿ ಹೋಗ್ತಾ ಇರ್ತಾನೆ. ಇಬ್ಬರು ಪುರುಷರು ಆ ದೇವದತ್ತ ಕಪಿಲ ಮತ್ತೊಮ್ಮೆ ಹೋರಾಡೋಕ್ಕೆ ಶುರು ಮಾಡ್ತಾರೆ. ಇದು ಅವರ ಸಾವಿಗೆ ಕಾರಣರಾಗುತ್ತೆ. ಪದ್ಮಿನಿ ಏನು ಮಾಡ್ತಾಳೆ, ತಾನು ಒಂದು ಸತಿ ಸಹಗಮನ ಮಾಡಲು ನಿರ್ಧಾರ ಮಾಡ್ತಾಳೆ. ಅವಳು ಈ ಕಥೆಯನ್ನು ನಿರೂಪಕನಿಗೆ ಭಾಗವತನಿಗೆ ತನ್ನ ಮಗನನ್ನು ಬೇಟೆಗಾರನ ಬಳಿ ಕರೆದುಕೊಂಡು ಹೋಗಿ ಅವನು ಕಪಿಲನ ಮಗ ಎಂದು ಹೇಳು ಅಂತ ಹೇಳ್ತಾಳೆ. ನಂತರ ಅವನ ಮಗುವನ್ನು ದೇವದತ್ತನ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿ ಅವನು ದೇವದತ್ತನ ಮಗ ಅಂತ ತಿಳಿಸು ಅಂತ ಹೇಳ್ತಾಳೆ. ನಂತರ ಹಯವದನ ಪದ್ಮಿನಿಯ ಮಗುವನ್ನು ಭೇಟಿ ಮಾಡ್ತಾನೆ. ಆ ಹುಡುಗನಿಗೆ ಮಾತನಾಡಲು ಅಥವಾ ನಗಲು ಆಗಲ್ಲ. ಯಾಕಂದರೆ ಆ ಒಂದು ರೀತಿಯ ವಿಚಿತ್ರವಾದ ಹಯವದನವನ್ನು ನೋಡಿ ಆ ಮಗು ಒಂದು ಕಡೆ ನಗುತ್ತಾ ಇರ್ತಾನೆ. ಹಯವದನ ಕಾಳಿಯನ್ನು ತನ್ನ ಸಂಪೂರ್ಣವಾಗಿ ಮನುಷ್ಯನನ್ನಾಗಿ ಮಾಡುವಂತೆ ವಿನಂತಿಸ್ತಾಳೆ. ಆದರೆ ಅವನನ್ನು ಸಂಪೂರ್ಣ ಮಾನವನನ್ನಾಗಿ ಮಾಡುವ ಬದಲು ಕಾಳಿ ಅವನನ್ನು ಸಂಪೂರ್ಣ ಕುದುರೆಯನ್ನಾಗಿ ಪರಿವರ್ತಿಸ್ತಾಳೆ. ಹಯವದನ ನಗ್ತಾನೆ. ಆದರೆ ಅದು ಕುದುರೆಯ ಒಂದು ಹೆಸ್ಸೆಯಂತೆ ಕೇಳಿಸುತ್ತೆ. ಹಯವದನನನ್ನು ನೋಡಿದಾಗ ಆ ಹುಡುಗ ನಗುತ್ತಾನೆ. ಮತ್ತು ಆ ಹುಡುಗ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಗುತ್ತಿರುವುದಕ್ಕೆ ಎಲ್ಲರೂ ಸಂತೋಷ ಪಡ್ತಾರೆ. ಕಳೆದ 5 ವರ್ಷಗಳಲ್ಲಿ ಹುಡುಗ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸಿರೋದಿಲ್ಲ ಅಂತ ಆ ಭಾಗವತ ಏನು ಮಾಡ್ತಾನೆ ಆ ನಾಟಕದಲ್ಲಿ ತಿಳಿಸ್ತಾನೆ. ಗಿರೀಶ್ ಕಾರ್ನಾಡ್ರವರ ಹಯವದನ ನಾಟಕವು ಇಲ್ಲಿಗೆ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ. ಕೊನೆಯಲ್ಲಿ ಗಣೇಶನಿಗೆ ಒಂದು ಪೂಜೆ ಮಾಡಿ ಗೌರವ ಸಲ್ಲಿಸುವುದರೊಂದಿಗೆ ನಾಟಕ ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಹಯವದನ ನಾಟಕದ ಒಂದು ಶಾರ್ಟೆಸ್ಟ್ ಸಮರಿಯನ್ನು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.